ಇನ್ನು ಆತ್ಮಹತ್ಯೆಗೆ ಶರಣಾದಂತಹ ಚಂದ್ರಶೇಖರ್ ಅವರು ಕೆಲಸ ಮಾಡ್ತಾ ಇದ್ದಿದ್ದು ಬೆಂಗಳೂರಿನ ಕನಿಂಗ್ಹ್ಯಾಮ್ ರಸ್ತೆಯ ವಾಲ್ಮೀಕಿ ನಿಗಮದ ಕಚೇರಿಯಲ್ಲಿ ಅಧೀಕ್ಷಕರಾಗಿ. ಅಲ್ಲಿಂದಾನೇ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರ ಏನು ಆತ್ಮಹತ್ಯೆ ಪ್ರಕರಣ ಇದೆ, ಸಾಕಷ್ಟು ಸುದ್ದಿ ಮಾಡ್ತಾ ಇದೆ. ಸದ್ಯ ನಾವೀಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿದ್ದೇವೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಆರಂಭದಲ್ಲೇ ಕೂಡ ಇಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಚೇರಿಯಲ್ಲಿ ನಾವು ಇರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಅಧಿಕಾರಿಗಳು ಕೂಡ ಈಗ ಲಂಚವರ ಆಗಿರೋದ್ರಿಂದ ಊಟಕ್ಕೆ ತೆರಳಿರ್ತಕ್ಕಂಥದ್ದು. ಏನು ಚಂದ್ರಶೇಖರ್ ಎಂಬತಕ್ಕಂಥ ವ್ಯಕ್ತಿ 85 ಕೋಟಿ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈಗ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಪ್ರಕರಣ ದಾಖಲಾಗಿದೆ. ಈ ಕುರಿತಂತೆ ಇಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರು ಇರ್ಬೋದು, ಅವರ ಕಚೇರಿ ಮತ್ತು ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥ ಕಚೇರಿಯ ದೃಶ್ಯವನ್ನು ಕೂಡ ಈಗ ನಾವಿಲ್ಲಿ ನೋಡ್ತಾ ಇರ್ಬೋದು. ಪ್ರಮುಖವಾಗಿ ಪದ್ಮನಾಭ ಎಂಬತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರು ಸೂಚನೆ ಮೇರೆಗೆ 85 ಕೋಟಿ ರೂಪಾಯಿಗಳ ವ್ಯವಹಾರ ಮಾಡಿದ್ದಾಗಿ ಏನು ಚಂದ್ರಶೇಖರ್ ಅವರು ಡೆತ್ ನೋಟ್ನಲ್ಲಿ ಬರೆದಿದ್ದಾರೆ. ಈ ವಿಚಾರ ಕುರಿತಂತೆ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಈ ಕುರಿತಂತೆ ಈಗಾಗಲೇ ಸರ್ಕಾರ ಈ ಪ್ರಕರಣವನ್ನು CIDಗೂ ಕೂಡ ವಹಿಸಿದೆ. ಸದ್ಯ ಈಗ ಇಲ್ಲಿ ಈ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಪದ್ಮನಾಭ ಸೇರಿದಂತೆ ಇತರ ಅಧಿಕಾರಿಗಳು ಹೊರಹೋಗಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಎಂದಿನಂತೆ ಅವರನ್ನ ಬಿಟ್ರೆ, ಅಂದರೆ MDಯನ್ನು ಹೊರತುಪಡಿಸಿದ್ರೆ ಇತರ ಅಧಿಕಾರಿಗಳು ಇಲ್ಲಿ ಎಂದಿನಂತೆ ಕೆಲಸ ನಿರ್ವಹಿಸ್ತಾ ಇರೋದನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸದ್ಯ ಈಗ ಈ ಪ್ರಕರಣವನ್ನು CODಗೆ ತನಿಖೆಗೆ ಸರ್ಕಾರ ವಹಿಸಿದ್ರು ಕೂಡ ಸದ್ಯ ಏನೇನೆಲ್ಲ ಆಗಿದೆ ಹಗರಣ, ಪ್ರಮುಖವಾಗಿ 85 ಕೋಟಿ ರೂಪಾಯಿಗಳ ಹಣ ವಿಲೇವಾರಿ ಅಂದರೆ ಟ್ರಾನ್ಸಾಕ್ಷನ್ ಬಗ್ಗೆ ಯಾರು ಸೂಚನೆಯನ್ನು ನೀಡಿದ್ರು, ಈಗಾಗಲೇ ಸಚಿವರ ಹೆಸರನ್ನು ಕೂಡ ಅಧಿಕಾರಿ ತಮ್ಮ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ಸಾಕಷ್ಟು ಈ ಪ್ರಕರಣ ಗಂಭೀರವಾಗಿದೆ. ಸದ್ಯ ಈಗ ಚಂದ್ರಶೇಖರ್ ಎಂಬತಕ್ಕಂಥ ವ್ಯವಸ್ಥಾಪಕರ ಸೂಚನೆ ಮೇರೆಗೆ ಹಣ ವರ್ಗಾವಣೆ ಮಾಡಿದ್ದಾಗಿ ತಮ್ಮ ಡೆತ್ ನೋಟ್ನಲ್ಲೂ ಕೂಡ ಬರೆದಿರ್ತಕ್ಕಂಥದ್ದು. ಸದ್ಯ ಅಧೀಕ್ಷಕರ ಆತ್ಮಹತ್ಯೆ ಪ್ರಕರಣ ಕುರಿತಂತೆ ಇಲ್ಲಿನ ಸಿಬ್ಬಂದಿ ಇರ್ಬೋದು, ಅಧಿಕಾರಿಗಳು ಯಾವುದೇ ಮಾಹಿತಿಯನ್ನು ನೀಡದೇ ಇದ್ರು. ಸರ್ಕಾರ ಈಗಾಗಲೇ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ CID ತನಿಖೆಗೂ ಕೂಡ ನೀಡಿದೆ. ಸದ್ಯ ಈಗಾಗಲೇ ಈ ವಿಚಾರ ಕುರಿತಂತೆ ಪ್ರತಿಪಕ್ಷಗಳು ಕೂಡ ಈಗ ಸಚಿವರು ಸೂಚನೆಯನ್ನು ನೀಡಿದ್ರೆ ಅಥವಾ ಅಧಿಕಾರಿಗಳೇನಾದರೂ ಪ್ರಭಾವಿ ಬೀರಿದ್ರೆ ಅಂತಕ್ಕಂಥ ಮಾತುಗಳು ಕೂಡ ಚರ್ಚೆಗಳು ಕೂಡ ಉಂಟಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ನಾವು ಏನು ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಪದ್ಮನಾಭ ಅವರ ಕಚೇರಿ ಏನಿದೆ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಸದ್ಯ ಈಗ ಎಲ್ಲ ಖಾಲಿ ಆಗಿರ್ತಕ್ಕಂಥದ್ದು. ಇಲ್ಲಿ ಲಂಚ್ ಬ್ರೇಕ್ ಇರ್ಬೋದು ಅಥವಾ ಹೊರಗಡೆ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಆದರೂ ಯಾರು ಕೂಡ ಈ ವಿಚಾರ ಕುರಿತಂತೆ ಮಾತನಾಡೋದಾಗಲಿ ಅಥವಾ ಮಾಹಿತಿಯನ್ನು ನೀಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಸದ್ಯ ಸರ್ಕಾರ CODಗೆ ವಹಿಸಿದ್ದು ಸದ್ಯ ಹಣವನ್ನೆಲ್ಲನೂ ಕೂಡ ವಾಪಸ್ ಆಗ್ತಕ್ಕಂಥ ಪ್ರಕ್ರಿಯೆ ಕೂಡ ಶುರುವಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿನ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ಹೇಳ್ತಾ ಇದ್ದು. ಸದ್ಯ ಹಣ ಯಾವಾಗ ವಿಲೇವಾರಿ ಆಗುತ್ತೆ, ಸದ್ಯ ಈಗ ಚಂದ್ರಶೇಖರ್ ಅವರ ಆತ್ಮಹತ್ಯೆ ವಿಚಾರ ಕುರಿತಂತೆ ಸರ್ಕಾರ ಅಂದರೆ ಇದರಲ್ಲಿ ಪ್ರಭಾವ ಬೀರದಂಥ ಅಧಿಕಾರಿಗಳು ಯಾರ್ಯಾರು ಅಂತಕ್ಕಂಥ ವಿಚಾರ ಕುರಿತಂತೆನೂ ಕೂಡ ಈಗ ಇಲ್ಲಿನ ಮಾಹಿತಿಯನ್ನು ತರಿಸ್ತಕ್ಕಂಥ ವಿಚಾರ ಒಂದು ಕಡೆ ಆದರೆ, ನಕಲಿ ಸಹಿಯನ್ನು ಮಾಡಿ ಅಂದರೆ ಫೋರ್ಜರಿಯನ್ನು ಮಾಡಿ 85 ಕೋಟಿ ರೂಪಾಯಿಗಳ ವಿಚಾರ ಕುರಿತಂತೆ ಪದ್ಮನಾಭ ಅವರು ನಮ್ಮ ಗಮನಕ್ಕೆ ಬಂದಿಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಸದ್ಯ ಈಗ ಅವರ ಸಹಿಯನ್ನು ದೃಢೀಕರಣ ಮಾಡಿಸ್ತಕ್ಕಂಥ ವಿಚಾರ ಕುರಿತಂತೆ FSL ವರದಿಗೂ ಕೂಡ ಕಳಿಸಲಾಗಿದ್ದು, ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸೋದ್ರ ಜೊತೆಗೆ ಸಚಿವರು ರಾಜೀನಾಮೆ ನೀಡಬೇಕು, ಅಲ್ಲಿರ್ತಕ್ಕಂಥ MD ಅವರನ್ನು ಕೂಡ ಅಮಾನತು ಮಾಡಬೇಕು ಅಂತಕ್ಕಂಥ ಆಗ್ರಹ ಪ್ರತಿಪಕ್ಷಗಳಾಗಿದ್ದು, ಈ ವಿಚಾರ ಕುರಿತಂತೆ ಸರ್ಕಾರ ಯಾವ ಬಿಗಿ ಕ್ರಮವನ್ನು ತೆಗೆದುಕೊಳ್ಳುತ್ತೆ, ಜೊತೆಗೆ COD ತನಿಖೆಯಿಂದ ಯಾರು ತಪ್ಪಿತಸ್ಥರು ಎಂಬತಕ್ಕಂಥ ವಿಚಾರ ಒಂದು ಕಡೆ ಆದರೆ, ಸದ್ಯ ಈಗ ಇಲ್ಲಿ ಅಧೀಕ್ಷಕರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರ ಸಾವಿಗೆ ಸರ್ಕಾರ ಯಾವ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುತ್ತೆ, 85 ಕೋಟಿ ರೂಪಾಯಿಗಳ ಹಣ ವರ್ಗಾವಣೆ ವಿಚಾರ, ಅಕ್ರಮದ ವಿಚಾರ ಕುರಿತಂತೆ ಯಾರ್ಯಾರೆಲ್ಲ ಭಾಗಿದಾರರಾಗಿದ್ರು ಎಂಬತಕ್ಕಂಥ ವಿಚಾರ ಕುರಿತಂತೆ COD ತನಿಖೆಯಿಂದನೇ ಈ ವಿಚಾರ ಅಂದರೆ ಈ ಹಗರಣ ಬಯಲಿಗೆ ಬರಬೇಕಾಗಿದ್ದು, ಸದ್ಯ ಮೃತ ಚಂದ್ರಶೇಖರ್ ಅವರ ಸಾವಿಗೂ ಕೂಡ ಈಗ ಸರ್ಕಾರ ಯಾವ ಮಟ್ಟದ ಯಾವ ಕಠಿಣ ಕ್ರಮವನ್ನು ತೆಗೆದುಕೊಳ್ತಾ, ಇದರಿಂದ ಯಾರ್ಯಾರು ಪ್ರಭಾವಿಗಳು ಭಾಗಿಯಾಗಿದ್ದಾರೆ ಎಂಬುದರ ಬಗ್ಗೆನೂ ಕೂಡ ಈಗ ಕೂಲಂಕುಷವಾದ ತನಿಖೆಯಿಂದ ಹೊರಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.